ಗುಡ್ ಮಾರ್ನಿಂಗ್ ಮೈ ಡಿಯರ್ ಫ್ಯಾಮಿಲಿ ಮೆಂಬರ್ಸ್, ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅನ್ಕೊಂಡಿದ್ದೀನಿ. ನಾನು ಸೂಪರ್ ಆಗಿದ್ದೀನಿ. ನನ್ನ ಹೆಸರು ಜಯ್. ಇವತ್ತಿನ ಬ್ಲಾಗ್ ನಾನು ಸ್ಟಾರ್ಟ್ ಮಾಡ್ತೀನಿ. ಸೊ ಇವತ್ತು ಸೋಮವಾರ ನೀವು ಈ ವಿಡಿಯೋ ನೋಡ್ತಾ ಇರೋದು. ಸೊ ಎಲ್ಲರಿಗೂ ಗೊತ್ತಾಗಿರುತ್ತೆ ಟೈಟಲಲ್ಲಿ ಇವತ್ತು ಏನು ವಿಡಿಯೋ ಹಾಕ್ತಾ ಇರ್ತೀನಿ ಅಂತ. ಸೊ ಗಾಯ್ಸ್, ಇವತ್ತು ಏನು ನೋಡ್ತಾ ಇದ್ದೀರಲ್ಲ, ಇದು ಗುರುವಾಯೂರ್ ಬಸ್ ಸ್ಟಾಪ್, ಪ್ರೈವೇಟ್ ಬಸ್ ಸ್ಟಾಪ್. ಲಾಸ್ಟ್ ವಿಡಿಯೋಲಿ ನೋಡಿದ್ರಲ್ಲ, ಅದು ಬಂದು KSRTC ಬಸ್ ಸ್ಟಾಪ್ ಆಗಿರುತ್ತೆ. ಸೊ ಲಾಸ್ಟು ನನ್ನ ವಿಡಿಯೋ ಯಾರ್ಯಾರು ಇನ್ನೂ ನೋಡಿಲ್ವೋ, ವಡಕನಾಥನ ಅಪ್ಪನ ಬಗ್ಗೆ ಹಾಕಿದ್ದೆ. ಸೊ ವಡಕನಾಥನ ಟೆಂಪಲ್ ಬಗ್ಗೆ ಯಾರ್ಯಾರು ನೋಡಿಲ್ವೋ ಆದಷ್ಟು ಹೋಗಿ ನೋಡ್ಕೊಂಬನ್ನಿ. ಅದರಲ್ಲಿ ಏನಾದರೂ ತಿದ್ದುಪಡಿ ಇದ್ದರೆ ಕಮೆಂಟ್ ಮೂಲಕ ನನಗೆ ತಿಳಿಸಿ. ಅದ್ರಲ್ಲಿ ನನಗೆ ತುಂಬ ಮೋಟಿವೇಶನ್ ಸಿಗುತ್ತೆ. ಸೊ ಇನ್ನೂ ನನ್ನ ಚಾನಲ್ ಇನ್ನೂ ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ವೋ ಆದಷ್ಟು ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ, ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ತಿಳಿಸಿ ನನ್ನ ಚಾನಲ್ನ. ಇನ್ನೂ ಏನಾದರೂ ತಿದ್ದುಪಡಿ ಇತ್ತು ಅಂದರೆ ನನಗೆ ತಿಳಿಸ್ತಾ ಇರಿ ಕಮೆಂಟ್ ಮೂಲಕ. ಅದರಿಂದ ನನಗೆ ತುಂಬ ಇನ್ನೂ ಹೆಚ್ಚಿಗೆ ವೀಡಿಯೋಸ್ ಮಾಡೋಕ್ಕೆ ಮೋಟಿವೇಶನ್ ಸಿಗುತ್ತೆ. ಸೊ ಬನ್ನಿ ಗಾಯ್ಸ್, ಇವತ್ತಿಗೆ ಗೊತ್ತಾಗಿರುತ್ತೆ ಗುರುವಾಯೂರಪ್ಪನ ಬಗ್ಗೆ ಇವತ್ತಿನ ಸ್ಟೋರಿ, ಗುರುವಾಯೂರ್ ಶ್ರೀಕೃಷ್ಣ ಟೆಂಪಲ್ ಬಗ್ಗೆ ಅದು ಚಿನ್ನ ಸ್ಟೋರಿ ಇಡ್ತೀನಿ. ಸೊ ಬನ್ನಿ ಹೋಗಿ ನೋಡ್ಕೊಂಬರೋಣ ಇವತ್ತು ಗುರುವಾಯೂರಪ್ಪನ ಸ್ಟೋರೀಸ್. ಗುರುವಾಯೂರಿನ ಶ್ರೀ ಕೃಷ್ಣ ದೇವಾಲಯದ ಕಥೆ. ಗುರುವಾಯೂರು ದೇವಸ್ಥಾನವು ಕೇರಳ ರಾಜ್ಯದ ತ್ರಿಸೂರ್ ಜಿಲ್ಲೆಯ ಗುರುವಾಯೂರಿನಲ್ಲಿ ಸ್ಥಿತವಾಗಿದೆ. ಇದು ಬಹುಪ್ರಸಿದ್ಧ ವೈಷ್ಣವ ತೀರ್ಥಕ್ಷೇತ್ರವಾಗಿದ್ದು ಹಿಂದೂ ಧರ್ಮದಲ್ಲಿ ಅಪಾರ ಮಹತ್ವವನ್ನು ಹೊಂದಿದೆ. ದೇವಸ್ಥಾನದ ಮುಖ್ಯ ದೇವತೆ ಶ್ರೀ ಕೃಷ್ಣನ ವಿಗ್ರಹವು ಬಾಲಗೋಪಾಲನ ರೂಪದಲ್ಲಿ ಪ್ರತಿಷ್ಠಾಪಿತವಾಗಿದೆ. ಈ ದೇವಾಲಯದ ಹಿಂದೆ ಒಂದು ಪೌರಾಣಿಕ ಕಥೆ ಇದೆ. ದೇವತೆ ಬ್ರಹ್ಮನು ಶ್ರೀ ಕೃಷ್ಣನು ಸ್ವಯಂ ಆರಾಧಿಸಿದ ಒಂದು ಅದ್ಭುತ ವಿಗ್ರಹವನ್ನು ಕೃಪೆಯಿಂದ ತನ್ನಿಂದ ಪಡೆದನು. ಈ ವಿಗ್ರಹವು ಪಾಂಡವರು ವನವಾಸ ಸಮಯದಲ್ಲಿ ತಮ್ಮ ಜೊತೆ ಇಟ್ಟುಕೊಂಡಿದ್ದದ್ದು. ಮಹಾಭಾರತ ಯುದ್ಧದ ನಂತರ ದ್ವಾರಕಾ ನಾಶವಾಗುವ ಸಂದರ್ಭದಲ್ಲಿ ಕೃಷ್ಣನ ಭಕ್ತರಾದ ಗುರು ಬೃಹಸ್ಪತಿ ಮತ್ತು ವಾಯುದೇವರು ಈ ವಿಗ್ರಹವನ್ನು ಪಾರು ಮಾಡಿ ಉತ್ತಮವಾದ ಸ್ಥಳದಲ್ಲಿ ಪ್ರತಿಷ್ಠಾಪನೆ ಮಾಡಲು ನಿರ್ಧರಿಸಿದರು. ಅವರು ಈಗಿನ ಕೇರಳದ ಈ ಸ್ಥಳವನ್ನು ಆಯ್ಕೆ ಮಾಡಿದರು. ಇಲ್ಲಿ ಅವರು ಈ ವಿಗ್ರಹವನ್ನು ಪ್ರತಿಷ್ಠಾಪಿಸಿದರು. ಈ ಸ್ಥಳವನ್ನು ಗುರುವ ಮತ್ತು ವಾಯುವ ದೇವರುಗಳು ಆಯ್ಕೆ ಮಾಡಿದ ಕಾರಣದಿಂದಾಗಿ ಇದರ ಹೆಸರು ಗುರುವಾಯೂರು ಎಂದು ಬಂದಿದೆ. ಇದೀಗಲೂ ಸಾವಿರಾರು ಭಕ್ತರು ಈ ದೇವಸ್ಥಾನಕ್ಕೆ ಭೇಟಿ ನೀಡುತ್ತಾರೆ. ಇಲ್ಲಿ ಕೃಷ್ಣ ಜನ್ಮಾಷ್ಟಮಿ, ಏಕಾದಶಿ ಮತ್ತು ಉತ್ಸವ ಪ್ರಮುಖ ಉತ್ಸವಗಳಾಗಿವೆ. ಗುರುವಾಯೂರಪ್ಪನ ದೇವಾಲಯ, ಪೌರಾಣಿಕ ಮಹಿಮೆ ಮತ್ತು ಇತಿಹಾಸ. ಗುರುವಾಯೂರಪ್ಪ ಬಾಲಕೃಷ್ಣನ ರೂಪದಲ್ಲಿ ಆರಾಧಿಸಲ್ಪಡುವ ದೇವರು. ಈ ಮೂರ್ತಿಯು ಪಂಚಲೋಹದಿಂದ ತಯಾರಾಗಿದ್ದು ವಿಷ್ಣುವಿನ ಚತುರ್ಭುಜ ರೂಪದಲ್ಲಿ ದರ್ಶನ ನೀಡುತ್ತಾನೆ. ಕೈಗಳಲ್ಲಿ ಶಂಖ, ಚಕ್ರ, ಗದಾ ಮತ್ತು ಪದ್ಮವಿದೆ. ಪೌರಾಣಿಕ ಹಿನ್ನೆಲೆ. ಗುರುವಾಯೂರಿನ ಈ ಪವಿತ್ರ ಮೂರ್ತಿಯು ಮೂಲತಃ ಸ್ವಯಂ ಕೃಷ್ಣನ ಅರ್ಚನಾ ಮೂರ್ತಿಯಾಗಿದ್ದು ಬ್ರಹ್ಮನಿಗೆ ಕೊಟ್ಟದ್ದೆಂದು ಹೇಳಲಾಗುತ್ತದೆ. ಬ್ರಹ್ಮನು ಈ ಮೂರ್ತಿಯನ್ನು ಪ್ರಾರ್ಥಿಸಿ ಕೃಷ್ಣನಿಂದ ಪಡೆದನು. ನಂತರ ಬ್ರಹ್ಮನು ಈ ಮೂರ್ತಿಯನ್ನು ಪ್ರಳಯದಿಂದ ಪಾರಾಗಿಸಲು ಪರ್ಗುರಿ ಮಾಡಿದನು. ದ್ವಾರಕ ಮುಳುಗಿದಾಗ ಉದ್ಧವನು ಈ ಮೂರ್ತಿಯನ್ನು ರಕ್ಷಿಸಲು ಬಯಸಿದನು. ಆ ಸಂದರ್ಭದಲ್ಲಿ ಬೃಹಸ್ಪತಿ ದೇವಗುರು ಮತ್ತು ವಾಯುದೇವರು ಸೇರಿ ಮೂರ್ತಿಯನ್ನು ಅತ್ಯಂತ ಶ್ರೇಷ್ಠ ಸ್ಥಳದಲ್ಲಿ ಪ್ರತಿಷ್ಠಾಪಿಸಲು ಹೊರಟರು. ಅವರು ನಿರ್ಣಯಿಸಿದ ಸ್ಥಳವೇ ಈ ದಿನದ ಗುರುವಾಯೂರು. ಈ ಕಾರಣದಿಂದ ಸ್ಥಳಕ್ಕೆ ಗುರುವಾಯೂರ್ ಎಂಬ ಹೆಸರು ಬಂದಿತು. ದೇವಸ್ಥಾನದ ವೈಶಿಷ್ಟ್ಯಗಳು. ನೈವೇದ್ಯಂ. ಇಲ್ಲಿ ಭಕ್ತರು ಪಾಯಸಮ್ಮ, ಅಕ್ಕಿ ಮತ್ತು ಜಾಗರಿ ಬೆರೆಸಿದ ಮಧುರವಾನ ನೈವೇದ್ಯವಾಗಿ ಅರ್ಪಿಸುತ್ತಾರೆ. ಏಕಾದಶಿ ಉತ್ಸವ. ವಾರ್ಷಿಕವಾಗಿ ನಡೆಯುವ ಈ ಉತ್ಸವವು ಲಕ್ಷಾಂತರ ಭಕ್ತರನ್ನು ಸೆಳೆಯುತ್ತದೆ. ವಿಶೇಷವಾಗಿ ಗುರುವಾಯೂರ ಏಕಾದಶಿ ಬಹು ಮಹತ್ವದ್ದಾಗಿದೆ. ತುಲಾಭಾರ ಸೇವೆ. ಭಕ್ತರು ತಮ್ಮ ತೂಕದಷ್ಟು ಬಾಳೆಹಣ್ಣು, ತಿನಿಸು ಅಥವಾ ನಾಣ್ಯಗಳನ್ನು ತೂಕಿಸಿ ದೇವರಿಗೆ ಅರ್ಪಿಸುವ ಸೇವೆಯೂ ಇಲ್ಲಿ ಪ್ರಸಿದ್ಧವಾಗಿದೆ. ಅನ್ನದಾನ. ದೇವಸ್ಥಾನದಲ್ಲಿ ಪ್ರತಿದಿನವೂ ಉಚಿತ ಭೋಜನ ಅನ್ನದಾನ ನಡೆಯುತ್ತದೆ. ಹಾತಿ ಉತ್ಸವ. ಗುರುವಾಯೂರಿನ ಇನ್ನೊಂದು ವಿಶೇಷ ಅಂದರೆ ದೇವದೂತರ ಮೂಲಕ ನಡೆಯುವ ಉತ್ಸವಗಳು. ಇದರಲ್ಲಿ ಪ್ರಸಿದ್ಧವಾದ ಇಲಿಪಾನ್, ಗುರುವಾಯೂರಪ್ಪನ ಹಾತಿ ಕೂಡ ಭಾಗವಹಿಸುತ್ತಿತ್ತು. ಇತಿಹಾಸದ ಟಿಪ್ಪಣಿಗಳು. ಗುರುವಾಯೂರಿನ ದೇವಸ್ಥಾನವು 14ನೇ ಶತಮಾನದಲ್ಲಿ ಸ್ಥಾಪಿತವಾಗಿದೆ ಎಂಬ ನಂಬಿಕೆ ಇದೆ. ಕೇರಳದ ಭಕ್ತ ಕವಿಯಾದ ಪುಂಥಾನನ್ ನಾಮಪಟ್ಟ ತಿರಿಪ್ಪಾಡ್ ಇವರ ಜ್ಞಾನಪಾನ ಎಂಬ ಕೃತಿಯಲ್ಲಿ ಗುರುವಾಯೂರಪ್ಪನ ಮಹಿಮೆ ವರ್ಣಿಸಲಾಗಿದೆ.
1970ರಲ್ಲಿ ದೇವಸ್ಥಾನದಲ್ಲಿ ಭಾರೀ ಬೆಂಕಿ ಬಿದ್ದಾಗ ಮೂರ್ತಿ ಅಪಾಯವಿಲ್ಲದೆ ಉಳಿದಿದ್ದುದು ಭಕ್ತರಲ್ಲಿ ದೇವರ ಅನುಗ್ರಹವೆಂದು ಭಾವಿಸಲಾಯಿತು. ಗುರುವಾಯೂರಪ್ಪನ ಮಹಿಮೆಗಳು ಮತ್ತು ಐತಿಹ್ಯಗಳು. 1. ಪುಂಥಾನನ್ ಮತ್ತು ಗಂಗಾಧರನ್ ಕಥೆ. ಪುಂಥಾನನ್ ನಾಮಪಟ್ಟ ತಿರಿಪ್ಪಾಟ್ ಎನ್ನುವ ಭಕ್ತನಿಗೆ ಸಂಕೀರ್ಣ ಗತಿಗಳು ಎದುರಾದಾಗ ಗುರುವಾಯೂರಪ್ಪನ ಭಕ್ತಿಯಿಂದ ಅವನು ಪವಿತ್ರ ಕವಿತೆಯಾದ ಜ್ಞಾನಪಾನಂದ ರಚನೆ ಮಾಡಿದನು. ಇಡೀ ಕಾವ್ಯವು ಭಗವಂತನ ಮೇಲಿನ ಆಧ್ಯಾತ್ಮಿಕ ಪ್ರೀತಿ ಮತ್ತು ನಂಬಿಕೆಯಿಂದ ತುಂಬಿರುತ್ತದೆ. ಪುಂಥಾನಂ ಕನ್ನಡದಲ್ಲಿಯೇ ಮಾತಾಡುತ್ತಿದ್ದ ಕನ್ನಡ ಮಲಯಾಳಂ ಗಡಿಭಾಗದ ಬ್ರಾಹ್ಮಣನಾಗಿದ್ದನು ಎಂಬ ನಂಬಿಕೆಯೂ ಇದೆ. 2. ಬಿಲ್ವಮಂಗಲಂ ಸ್ವಾಮಿಯ ಕಥೆ. ಬಿಲ್ವಮಂಗಲಂ ಸ್ವಾಮಿಯು ದೇವರೊಂದಿಗೆ ನೇರವಾಗಿ ಸಂಭಾಷಣೆ ಮಾಡುತ್ತಿದ್ದ ಮಹಾಭಕ್ತನಾಗಿದ್ದ ಇವನಿಗೆ ಶ್ರೀಕೃಷ್ಣನು ಬಾಲಕನ ರೂಪದಲ್ಲಿ ಪ್ರತ್ಯಕ್ಷನಾಗಿ ಜೊತೆ ಆಟವಾಡುತ್ತಿದ್ದ ಎಂಬುದು ಪ್ರಸಿದ್ಧ ಕಥೆ. ಒಂದು ದಿನ ದೇವಸ್ಥಾನದ ಅರ್ಚಕರು ಬಾಲಕನನ್ನು ಶಬ್ದ ಮಾಡಿಬಿಟ್ಟರು. ಆತ ಬಾಲಕನು ಅಡಗಿ ಹೋದನು. ಇದರಿಂದ ಸ್ವಾಮಿಯು ದೇವರನ್ನು ಗರುಡವಾಯಿಲ ಅಂದರೆ ದೇವಾಲಯದ ಒಳಗೆ ಕಟ್ಟಿಹಾಕಬೇಕೆಂದು ಪ್ರಾರ್ಥನೆ ಮಾಡಿದನು. ಈ ಕಾರಣದಿಂದ ದೇವರನ್ನು ಇಲ್ಲಿಯವರೆಗೆ ದೇವಾಲಯದ ಒಳಗೆ ಮಾತ್ರ ಪೂಜಿಸುತ್ತಾರೆ. 3. ಕೃಷ್ಣನವತಾರ. ಇತ್ತೀಚಿನ ಕಾಲದಲ್ಲಿ ಭಕ್ತರನ್ನು ಕಾಪಾಡಿದ ಕಥೆಗಳು. ಗುರುವಾಯೂರಪ್ಪನಲ್ಲಿ ನಂಬಿಕೆ ಇಟ್ಟ ಅನೇಕರು ಚಿಂತೆಯಿಂದ ಮುಕ್ತರಾಗಿದ್ದಾರೆ. ಅನೇಕರು ಮಕ್ಕಳಿಲ್ಲದೆ ಸಂಕಟಪಡುತ್ತಿದ್ದಾಗ ಪ್ರಾರ್ಥಿಸಿ ಸಂತಾನದ ಕೃಪೆ ಪಡೆದಿದ್ದಾರೆ. ಗಂಭೀರ ರೋಗಗಳಿಂದ ಗುಣಮುಖರಾಗಿದ್ದಾರೆ. ಜೀವನದ ಸಂಕಟಗಳಲ್ಲಿ ಆಶ್ರಯವಾಗಿ ದೇವರ ಅನುಗ್ರಹ ಪಾವಿಸಿದ್ದಾರೆ. 4. ಎಲಿಫೆಂಟ್ ಕ್ಯಾಂಪ್ ಅನಾಯಿಕಟ್ಟ. ಗುರುವಾಯೂರು ದೇವಸ್ಥಾನಕ್ಕೆ ಅರ್ಪಿಸಲಾದ ಎಲ್ಲ ಆನೆಗಳನ್ನು ಪುನಾತೂರು ಎಂಬ ಹತ್ತಿರದ ಗ್ರಾಮದಲ್ಲಿರುವ ಎಲಿಫೆಂಟ್ ಕ್ಯಾಂಪ್ನಲ್ಲಿ ನೋಡಿಕೊಳ್ಳುತ್ತಾರೆ. ಈ ತಾಣ ವಿಶ್ವದ ಅತಿದೊಡ್ಡ ಎಲಿಫೆಂಟ್ ಕ್ಯಾರೆನ್ಸ್ ಎಲಿಫೆಂಟ್ ಸ್ಯಾಂಕ್ಚುಯರಿಗಳಲ್ಲೊಂದು. ಇಲ್ಲಿ ದೇವದೂತರ ಸೇವೆಗಾಗಿ ಕಲಿತ ಪರಿಶುದ್ಧವಾದ ಆನೆಗಳನ್ನು ಸಾಕಲಾಗುತ್ತದೆ. 5. ಒಪ್ಪಮಾಲ ದೇವಾಲಯದ ಶ್ರದ್ಧಾ ನಿಯಮಗಳು. ಪುರುಷರು ಮೃದಂಗ ಮಲಯಾಳಂ ಪಂಚೆ ಅಥವಾ ಧೋತಿ ಧರಿಸಬೇಕು. ಶರ್ಟ್ ಅಥವಾ ಬಾನಿಯನ್ ಹಾಕುವಂತಿಲ್ಲ. ಮಹಿಳೆಯರು ಸಾಂಪ್ರದಾಯಿಕ ವಸ್ತ್ರದಲ್ಲಿ ಬಂದಿರಬೇಕು. ದೇವಾಲಯದ ಒಳಗೆ ಮೊಬೈಲ್, ಕ್ಯಾಮೆರಾ ಅಥವಾ ಯಾವುದೇ ಎಲೆಕ್ಟ್ರಾನಿಕ್ ಉಪಕರಣ ನಿರ್ಬಂಧಿತವಾಗಿದೆ. ನೋಡಿದ್ದಕ್ಕಾಗಿ ಧನ್ಯವಾದಗಳು ಮತ್ತು ಎಲ್ಲರೂ ವಿಡಿಯೋವನ್ನು ಆನಂದಿಸಿದ್ದಾರೆ ಎಂದು ನಾನು ಭಾವಿಸುತ್ತೇನೆ. ಆದ್ದರಿಂದ ನನ್ನ ಚಾನಲ್ಗೆ ಬೆಂಬಲ ನೀಡುತ್ತೀರಿ. ಲೈಫ್ ಮೇಕ್ ಚೇಂಜರ್ ಜೆ ಅವರಿಂದ ಚಾನಲ್ ಅನ್ನು ಸೈನ್ ಔಟ್ ಮಾಡಿ. ಇನ್ನಷ್ಟು ವಿಡಿಯೋಗಳು ಹೊರಬರುತ್ತಿವೆ.